ಅಂಗನವಾಡಿ ಶಿಕ್ಷಕಿಯರ ಸಮ್ಮುಖದಲ್ಲಿ ಪೋಷಣ್ ಪಕ್ವಾಡ್ 15 ದಿನಗಳ ಅಭಿಯಾನದ ಕಾರ್ಯಕ್ರಮಕ್ಕೆ ಅಂಗನವಾಡಿ ಮಕ್ಕಳಿಂದ ಚಾಲನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಅಂಬಿಕಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ. ಕೊರಟಗೆರೆ ಪಟ್ಟಣದ ಗಂಗಮ್ಮ ದೇವಿ ದೇವಾಲಯದ ಬಳಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣ್ ಅಭಿಯಾನದ ಪೋಷಣ್ ಪಕ್ವಾಡ್ ಎನ್ನುವ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಜಾಗೃತಿ ಹಾಗೂ ಅಪೌಷ್ಟಿಕತೆಯಿಂದ ತಾಯಿ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಿಮಗೆ ಟೈಮ್ ಟೇಬಲ್ ಕೂಡ ನಮ್ಮ ಪೋಷಣ ಅಭಿಯಾನ ಯೋಜನೆಯ ಕೋಆರ್ಡಿನೇಟರ್ ಕಳಿಸ್ಕೊಟ್ಟಿದ್ದಾರೆ. ಯಾವತ್ತು ಯಾವ್ಯಾವ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನ ಅವತ್ತವತ್ತು ಮಾಡಿ ಅದಕ್ಕೆ ಸಂಬಂಧಪಟ್ಟ ಒಂದು ಅರಿವನ್ನ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆ ಸಾರ್ವಜನಿಕರು ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನ ಕೊಟ್ಟು, ಯಾಕೆಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ಭಾಗವಹಿಸಿ ನೀವು ಒಂದು ಈ ಕಾರ್ಯಕ್ರಮದ ಉದ್ದೇಶವನ್ನ ತಿಳ್ಕೊಳ್ಳಲಿಲ್ಲ ಅಂದ್ರೆ, ಇದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ನಿಜವಾದ ಅರ್ಥ ಬರಬೇಕು ಅಂದ್ರೆ ನಾವೇನು ಹೇಳ್ತೀವಿ, ನಾವೇನು ಅರಿವನ್ನ ಮೂಡಿಸ್ತೀವಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲೇನೆ ನಾವೊಂದು ಅರ್ಥ ಬರೋದು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಡ್ಬೇಕು ಅಂತ ಹೇಳ್ತಾ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ, ಮನೆಯಲ್ಲಿ ಮಗುವಿಗೆ ಒಬ್ಬಳೇ ತಾಯಿ. ಅಂಗನವಾಡಿಯಲ್ಲಿ ಬರುವ 10 ಮಕ್ಕಳಿಗೆ ತಾಯಿಯಾಗಿ ಕೆಲಸ ಮಾಡುವ ಅಂಗನವಾಡಿ ಶಿಕ್ಷಕಿಯರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನ ತಿಳಿಸಲೇಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ 1 ಅಥವಾ 2 ಮಕ್ಕಳನ್ನೇ ನೋಡಿಕೊಳ್ಳುವುದು ಕಷ್ಟ. ಆದ್ರೆ ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರು 10 ಮಕ್ಕಳನ್ನ ಸುಧಾರಿಸುವುದು, ಪಾಠ ಕಲಿಸುವುದು, ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಇವೆಲ್ಲವೂ ಅವರು ಮಾಡುತ್ತಾರೆ. ಅದಕ್ಕಾಗಿ ಮಕ್ಕಳಿಗೆ 2ನೇ ತಾಯಿ ಅಂಗನವಾಡಿ ಶಿಕ್ಷಕಿ ಎಂದು ಹೇಳಲು ಇಚ್ಛಿಸುತ್ತೇನೆ ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿ ಪೋಲಿಯೋ ಮುಕ್ತ ದೇಶ ಆಗಲು ಮುಖ್ಯ ಕಾರಣ ಅಂಗನವಾಡಿ ಶಿಕ್ಷಕಿಯರು, ಸಹಾಯಕಿಯರು ಎಂದು ತಿಳಿಸಿ ನಂತರ ಹೆಣ್ಣು ಮಕ್ಕಳ ತಾಯಂದಿರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಿ ಹೆಣ್ಣೊಂದು ವಿದ್ಯೆಯನ್ನ ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ತಿಳಿಸಿದ ಗ್ರಾಮದ ಮುಖಂಡ ಕಲೀಂ. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅಂಗನವಾಡಿಯ ಶಿಕ್ಷಕಿಯರು, ಸಹಾಯಕಿಯರು, ತಾಯಂದಿರು ಪೋಷಣ್ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ. ಟೀಚರ್ಸ್ಗೆ ದೊಡ್ಡದಾದಂತ ಒಂದು ಚಪ್ಪಾಳೆ ಬರಬೇಕು ಮೊದಲಿಗೆ. ಯಾಕಪ್ಪ ಅಂದ್ರೆ ತಾಯಿ ಮಗುವಿಗೆ ಮೊದಲನೇ ತಾಯಿ ಆದ್ರೆ 2ನೇ ತಾಯಿ ಅಂಗನವಾಡಿ ಟೀಚರ್. ಮನೆಯಲ್ಲಿ ಎಷ್ಟೇ ಕಾಟ ಮಾಡಿದ್ರು ತಾಯಿ ಸಹಿಸ್ಕೊತಾಳೆ ಒಂದು ಮಗುಗೆ. ಆದ್ರೆ ಇಲ್ಲಿ 10-15 ಮಕ್ಳು ಇಲ್ಲಿ ಬರ್ತವೆ. ಆ ಎಲ್ಲಾ ಮಕ್ಕಳ ಚಟುವಟಿಕೆ, ಆಟ ಮಾಡೋದಾಗಿರ್ಬೋದು, ತೀಟೆ ಮಾಡೋದಾಗಿರ್ಬೋದು, ಅಳೋದಾಗಿರ್ಬೋದು, ಅಶ್ವಂತ ಕಿಂಚೋದಾಗಿರ್ಬೋದು, ಇದ್ರೆ ಏನೇ ಕೆಲಸ ಆದ್ರೂ ಪಾಪ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಟೀಚರ್ಸ್ ಮಾಡ್ತಾರೆ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪ್ರತಿ ಗರ್ಭಿಣಿಯರ್ಗಾಗಿರ್ಬೋದು, ಬಾಣಂತಿಯರ್ಗಾಗಿರ್ಬೋದು ಮನೆ ಹತ್ರಕ್ಕೆ ಹೋಗಿ ಹೇಗಿರ್ಬೇಕು, ಯಾವ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ಬೇಕು, ಮಗುವಿಗೆ ಊಟ ತಿನ್ಲಿಲ್ಲ ಅಂದ್ರೆ ಸರಿಯಾಗಿ ಟೈಮ್ ಇದ್ ಮಾಡ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಕೂಲಂಕುಷವಾಗಿ ವಿವರಣೆಯನ್ನ ನೀಡ್ತಾ ಅವ್ರಿಗೆ ಮುಂದಿನ ಮಗುವಿನ ಜನನಕ್ಕೆ ಅನುಕೂಲವಾಗುವಂತ ಎಲ್ಲಾ ವಿಚಾರಗಳನ್ನ ಮನೆ ಹತ್ರಕ್ಕೂ ಹೋಗ್ತಾರೆ. ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ, ಚಳಿ ಅನ್ನಲ್ಲ, ಎಂತ ಸಂದರ್ಭದಲ್ಲೂ ಅವ್ರ ಮನೆ ಹತ್ರ ಬರ್ತಾರೆ. ಈ ಮನೆಯಲ್ಲಿ ಒಂದ್ ಗರ್ಭಿಣಿ ಇದೆ ಅಂದ್ರೆ ಪ್ರತಿಯೊಂದು ವಿಷಯನೂ ಅವ್ರ ಮನಮುಟ್ಟುವಂತೆ ತಿಳ್ಸೋ ಕೆಲ್ಸನ ಈ ನಮ್ಮ ಅಂಗನವಾಡಿ ಟೀಚರ್ಗಳು ಮಾಡ್ತಾರೆ. ಇಷ್ಟನ್ನ ಹೇಳ್ತಾ ನನ್ನ